ಕೂಜಂತಂ ರಾಮ್ ರಾಮೇತಿ ಮಧುರಂ ಮಧುರಾಕ್ಷಸರ ಹೃದಯಾಶಾಕಂ ವಂದೇ ಶ್ರೀ ವಾಲ್ಮೀಕಿ ಕೋಟಿ 26 ಅನಾಥಾಶ್ರಮ, 19 ಗೋಶಾಲೆ, 24 ಮುಕ್ತಿಧಾಮದ ಮುಖಾಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ. ರಾಜರ ಮಗ, ಪಾರ್ವತಿಯ ಪುತ್ರ, ಶಿವನ ತಮ್ಮ, ಅಶ್ವಿನಿಯ ಗಂಡ, ಕರ್ನಾಟಕದ ಡಾಕ್ಟರ್, ಕರುನಾಡ ಅಧಿಪತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಒಟ್ಟು ಹಬ್ಬದ ಹಾರ್ದಿಕ ಶುಭಾಶಯ. ಯಾವ ಒಬ್ಬ ತಂದೆ ತಾಯಿ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಅಂತ ಒಬ್ಬ ಸನ್ಯಾಸಿ ಹೇಳ್ತಾ ಇದ್ದ. ಹುಟ್ಟುವ ಮಕ್ಕಳಿಗೆ ಯಾವತ್ತು ಧಾರ್ಮಿಕತೆ ಕಲಿಸಬಾರ್ದು. ದೇವಸ್ಥಾನದ ಗಂಟೆ ಶಬ್ದ ಕೇಳಿ ನಮ್ಮ ಮಕ್ಕಳು ದೇವಸ್ಥಾನಕ್ಕೆ ಹೋಗಿ ಧಾರ್ಮಿಕತೆ ಕಲಿಯೋದಕ್ಕಿಂತ ಮುಂಚೆ ಶಾಲೆಗೆ ಹೋಗಿ ಶಾಲೆ ಗಂಟೆ ಶಬ್ದ ಕೇಳಿ ಶಾಲೆ ಕಲಿತು ಡಾಕ್ಟರ್ BR ಅಂಬೇಡ್ಕರ್ ತರ ಸಂವಿಧಾನ ಬರೆಯುವಂತ ಮಹಾನ್ ನಾಯಕನನ್ನಾಗಿ ಮಾಡಬೇಕು ಅಂತ ಎಲ್ಲ ತಂದೆ ತಾಯಿಗಳ ಆಸೆ ಇರುತ್ತೆ. ಕಣ್ಣಲ್ಲಿ ನೋಡೋ ನೋಟ, ಹೃದಯದಲ್ಲಾಡೋ ಆಟ ನೋಡಿದ್ರೆ ಗೊತ್ತಾಗುತ್ತೆ ಈ ಮಗಧೀರನಿಗೆ ಬಂಡಾಟ. ಬಸಾಪುರದಲ್ಲಿ ಯಾವ ಆಟ ಫೇಮಸ್ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ ಬಸಾಪುರದಲ್ಲಿ ಕಬಡ್ಡಿ ಆಟ ಫೇಮಸ್ ಅಂತ. ಯಾಕೆ ಹೇಳು? ಯಾವುದೋ ಒಂದು ಊರಲ್ಲಿ ಟೂರ್ನಮೆಂಟ್ ನಡೆದ್ರೆ ಬಸಾಪುರದ ಟೀಮ್ ಬಂದಿದೆ ಅಂತ ಹೇಳಿದ್ರೆ ಇದ್ದಲ್ಲೇ ಒದ್ದೆಯಾಗಿ ಹೋಗ್ತಾರೆ. ಯಾಕೆ ಹೇಳು? ಅಲ್ಲಿ ಬಂದಿರುವುದು ಯುವ ಗರ್ಜನೆ ಬಾಯ್ಸ್ ಬಸಾಪುರ ಅಂತ. ಅದರಲ್ಲಿ ಇರೋ ಒಬ್ಬೊಬ್ಬ ಆಟಗಾರನ ಕೂಡ ಬೇಟೆಯಾಡೋ ರಣ ಬೇಟೆಗಾರರು ತಂಗಿದ್ದಾರೆ. ಎದುರಾಳಿ ಟೀಮ್ನವರು ಚೈನ್ ಪ್ಯಾಕೆಟ್ ನಲ್ಲಿ ಇರ್ಬೇಕಾದ್ರೆ ಆ ಕಡೆಯಿಂದ ಕರಿಯ ರೈಡಿಂಗ್ ಬರ್ತಾನೆ ಅಂದ್ರೆ ಸಾಕು, ಬೇಟೆಯಾಡೋ ರಾಣಗೆ ಬೇಟೆಗಾರ ಬಂದ ಅಂತ ಹೇಳ್ತಾರೆ. ನಮ್ಮೂರ ಯುವ ಗರ್ಜನೆ ಬಾಯ್ಸ್ ಕಬಡ್ಡಿ ಆಟದ ಪವರ್. 20 ವರ್ಷಗಳ ಹಿಂದೆ ನನ್ನ ಎದೆಯಲ್ಲಿ ಧಗ ಧಗನೆ ಉರಿಯುವ ಆ ಜ್ವಾಲಾಮುಖಿ ನಂದಿ ನೀರಾಗಿ ಹೋಗಬೇಕಾದರೆ ಆ ನಂಜುಂಡಯ್ಯನ ಮೃತ್ಯು ಎಂದು ನಾನಾಗಲೇಬೇಕು. ಇನ್ನು ಅವನೇ ಕಟ್ಟಿ ಬೆಳೆಸಿರುವ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಮೆರೆಯಬೇಕೆಂದರು ಅವನ ಮಗ ನರೇಂದ್ರ. ಅವನನ್ನು ಚಿರನೆತ್ತಲಿಗೆ ಜಾರಿಸಿ ನನ್ನ ತಂಗಿ ತಮ್ಮಂದಿರನ್ನು ಕರೆದುಕೊಂಡು ಬಂದು ಇದೇ ಮನೆಯಲ್ಲಿ ನಾನು ವಾಸ ಮಾಡದಿದ್ದರೆ ನನ್ನ ಹೆಸರು ಧೀರ ಮಗಧೀರನೇ ಅಲ್ಲ. ಇನ್ನು ನನ್ನ ಮುಂದಿರುವ ಕಾರ್ಯ ಆ ನಂಜುಂಡಯ್ಯನ ಶುಗರ್ ಫ್ಯಾಕ್ಟರಿ ಮ್ಯಾನೇಜರ್. ಈಗಷ್ಟೇ ಮ್ಯಾನೇಜರ್. ಮುಂದೆ ಒಂದು ದಿನ ಅದಕ್ಕೆ ನಾನೇ ಓನರ್. ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಚಪ್ಪಲಿ ಬಿಟ್ಟು ಬರಬೇಕು. ಈ ಮಗಧೀರನ ಎದುರುಗಡೆ ಬರ್ಬೇಕಂದ್ರೆ ಗಾಂಚಲಿ ಬಿಟ್ಟು ಬರಬೇಕು. ಮಗಧೀರ ಯಾರೋ 2 ಅಕ್ಷರ ಕಲ್ತಾಕ್ಷಣ ಇಂಗ್ಲಿಷ್ ಅಲ್ಲಿ ಏನೋ ಮಾತಾಡಿದ್ರು ಅಂತ ಸುಮ್ಮನೆ ಒಳಗೆ ಹೋಗೋಕೆ ನಾನೇ ನನ್ನ ಎಜುಕೇಟೆಡ್ ಅಲ್ಲ ಮಾಡಿಯ.
Not only but also it is very difficult. I want to the no compromise. Please cooperate. This is almost everybody think not available. Please understand to me what are you talking about, myself.